ದೊಡ್ಡದಾಗಿದೆಯಾ ಎಲ್ಲಿದ್ರು ಕಾಣಿಸ್ತೀಯ ನಾನು ಬೇಡ ಅಂತ ಹೇಳ್ತಾ ಇದು ಇವಾಗ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಶ್ರದ್ಧಾಂಜಲಿ. ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಗೌರವ ಸಮರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸೂರಿ, ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ, ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಶಿಸ್ತುಬದ್ಧ ಆರ್ಥಿಕ ತಜ್ಞರಾಗಿದ್ದರಲ್ಲದೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಪದವಿಗಳನ್ನು ಅನುಭವಿಸಿದ ವಿಶ್ವದ ಏಕೈಕ ವ್ಯಕ್ತಿಯಾಗಿದ್ದರು. ಇಂತಹ ಧೀಮಂತ ನಾಯಕನನ್ನ ಕಳೆದುಕೊಂಡ ದೇಶ ತುಂಬಲಾಗದ ನಷ್ಟ ಉಂಟಾಗಿದೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿದ್ದ ಅವರು ಕೊನೆಯವರೆಗೂ ಕೂಡ ಗಾಂಧಿ ಮನೆತನದ ನಿಷ್ಠೆ ಉಳಿಸಿಕೊಂಡಿದ್ದ ಅಪರೂಪದ ನಾಯಕ. ಇವರ ನಿಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಹೇಳಿದರು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಒಟ್ಟು 116 ಸುದ್ದಿಗೋಷ್ಠಿಯನ್ನು ಎದುರಿಸಿದ್ದು, ವಿದೇಶಿ ಪ್ರವಾಸದಿಂದ ವಾಪಸ್ಸಾಗುವಾಗಲೂ ವಿಮಾನದಲ್ಲಿಯೇ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುವ ವಾಡಿಕೆಯನ್ನು ಪಾಲಿಸಿದ್ದರು. ಮುಖ್ಯವಾಗಿ ತಾವು 2ನೇ ಅವಧಿಗೆ ಪ್ರಧಾನಿಯಾಗಿದ್ದಾಗ 70,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಧೀಮಂತ ನಾಯಕರಾಗಿದ್ದರು ಎಂದು ಹೇಳಿದರು. 1991ರಲ್ಲಿ ಭಾರತವು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದ್ದ ಸಂದರ್ಭದಲ್ಲಿ ವಿತ್ತ ಸಚಿವ ಆದ ಮನಮೋಹನ್ ಸಿಂಗ್ ಅವರು ದೇಶವನ್ನ ಸಂಕಷ್ಟದಿಂದ ಪಾರು ಮಾಡಿದ ಬಹುದೊಡ್ಡ ಅರ್ಥಶಾಸ್ತ್ರ ತಜ್ಞರಾಗಿದ್ದರು. ತಮ್ಮ 10 ವರ್ಷದ ಆಡಳಿತದಲ್ಲಿ ದೇಶವು ಹಲವು ಮೈಲುಗಲ್ಲುಗಳನ್ನು ಸ್ಥಾಪಿಸಿದ ಇತಿಹಾಸ ಹೊಂದಿರುವ ಇವರು ಏನೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಮಾಧ್ಯಮವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ಸರಳ ಜೀವಿಯಾಗಿದ್ದರು ಎಂದರು. ಈ ದಿನ ನಮ್ಮ ಭಾರತ ಕಂಡ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿರ್ತಾರೆ. ಇದರಿಂದ ನಮ್ಮ ದೇಶಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತುಂಬಲಾರದ ನಷ್ಟ ಆಗಿದೆ. ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನದಲ್ಲಿ ಹುಟ್ಟಿ ದೇಶ ವಿಭಜನೆ ಆದಾಗ ಭಾರತದಲ್ಲಿ ಬಂದು ನೆಲೆಸ್ತಾರೆ. ಅವರು ಎಕಾನಮಿಕ್ಕಾಗಿ ತುಂಬ ಅಭಿವೃದ್ಧಿ ಹೊಂದಿರ್ತಾರೆ. PV ನರಸಿಂಹರಾವ್ ಅವರು ಅವ್ರನ್ನ ಆರ್ಥಿಕ ಮಂತ್ರಿಯನ್ನಾಗಿ ಮಾಡಿ ದೇಶವನ್ನು ಇವತ್ತು ಆಗಿನ ಕಾಲದಲ್ಲಿ 9 GTDಗೆ ಎತ್ಕೊಂಡು ಹೋಗ್ತಾರೆ. ಇವತ್ತು GTD 6.2 ಅಥವಾ 6.4 ಇರ್ಬೋದು. ಅವರು ವಿದೇಶಿ ವಿನಿಮಯವನ್ನು ಜಾರಿಗೆ ತಂದು GTD ಆವಾಗ 9%ಗೆ ರೇಸ್ ಮಾಡಿರ್ತಾರೆ. ಆಮೇಲೆ ವಿದೇಶಿ ವಿನಿಮಯ ಜಾರಿಗೆ ತಂದು ಭಾರತ ದೇಶ ಅಭಿವೃದ್ಧಿ ತಗೊಂಡೋಕ್ಕೆ ದಾಪುಗಳಾಗ್ತಾರೆ. ಅದಕ್ಕೆ ಆಗಿನ ವಿರೋಧ ಪಕ್ಷದವರು ಭಾರಿ ಅಡೆತಡೆ ಎಲ್ಲ ಮಾಡ್ತಾರೆ. ಇವತ್ತು ನಮ್ಮ ದೇಶ ಇಷ್ಟು ಅಭಿವೃದ್ಧಿ ಪಥದಲ್ಲಿ ಕಾಣಬೇಕು ಅಂದರೆ ಮನಮೋಹನ್ ಸಿಂಗ್ ಅವರು ಮತ್ತು PV ನರಸಿಂಹರಾವ್ ಅವರೇ ಕಾರಣ ಆಗಿರ್ತಾರೆ. ಆ ಹೆಜ್ಜೆಯಲ್ಲೇ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಆವಾಗ ವಿದೇಶಿಗಳು ಇಲ್ಲಿ ಬಂಡವಾಳ ಹಾಕಿ ಉದ್ಧಾರ ಮಾಡಿದ್ರು. ಆದರೆ ಇವಾಗಿನ ಸರ್ಕಾರ ಇವಾಗಿರೋ ಇಲ್ಲ ದೊಡ್ಡ ದೊಡ್ಡ ಸಾಹುಕಾರರಿಗೆ ಸಾಲಗಳನ್ನು ಕೊಟ್ಟು ಉದ್ಯಮಿಗಳಿಗೆ ಸಾಲಗಳನ್ನು ಕೊಟ್ಟು ಅವರವರೇ ಉದ್ಧಾರ ಆಗೋ ಥರ ಮಾಡ್ತಾಯಿದ್ದಾರೆ. ಅವರು ಪ್ರತಿಯೊಬ್ಬ ಬಡವರು ರೈತರು ಉದ್ಧಾರ ಆಗೋಂಥ ಕೆಲಸ ಮಾಡಬೇಕು. 70,000 ಕೋಟಿಯನ್ನು ರೈತರ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ತಲುಪ್ತಾರೆ. ಇವತ್ತು ನಮ್ಮ ನಾಯಕರು ಹಾಗೂ ಭಾರತ ಕಂಡ ಧೀಮಂತ ನಾಯಕ ಪ್ರಧಾನಮಂತ್ರಿಗಳ ಶ್ರದ್ಧಾಂಜಲಿ ಸಭೆಯನ್ನು ಸಂತಾಪ ಸೂಚನೆಯನ್ನು ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡು ನಮ್ಮ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸೂರಿ, ಕಿಸಾನ್ ಘಟಕದ ರಾಮಕೃಷ್ಣಪ್ಪ, ಲಾಯರ್ ಮುನೇಗೌಡ, ಸುಧಾ ವೆಂಕಟೇಶ್, ದಿಬ್ಬೂರು ಶ್ರೀನಿವಾಸ್, ಪೆದ್ದಣ್ಣ, ಪಟ್ರೇನಹಳ್ಳಿ ಕೃಷ್ಣ, ಗೋಪಿ, ಕೋಮಡೇನಹಳ್ಳಿ ಚಂದ್ರಪ್ಪ, ಜನಾರ್ದನ್, ಯಲುವಹಳ್ಳಿ, ಕಡಿತಹಳ್ಳಿ ವೆಂಕಟೇಶ್, ಅಣ್ಣಮ್ಮ, ಲಾಯರ್ ಚಂದ್ರಶೇಖರ್, ನಾರಾಯಣಸ್ವಾಮಿ ಮಾಜಿ ಪ್ರಧಾನಿಗಳ ಸಾಧನೆ ಬದುಕು ಬರಹವನ್ನು ಮನದುಂಬಿ ಕೊಂಡಾಡಿದರು. ಏನು ಇವತ್ತಿನ ದಿವಸ ನಮ್ಮ ದೇಶ ಕಂಡ ಅತ್ಯುನ್ನತ ನಾಯಕರು, ಧೀಮಂತ ನಾಯಕರು, 2 ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರು, ಅರ್ಥಶಾಸ್ತ್ರಜ್ಞರು. ಇವರು 1932ರಲ್ಲಿ ಜನಿಸಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರರಾಗಿ ತದನಂತರ ಹಣಕಾಸು ಸಚಿವಾಲಯದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಆರ್ಥಿಕ ತಜ್ಞರಾಗಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವರ ಅವಧಿನಲ್ಲಿ ನರೇಗಾ ಸ್ಕೀಮ್ ಅಂತ ಅವರು ಜಾರಿಗೆ ತಂದು
ಉದ್ಯೋಗ ಖಾತ್ರಿ ಯೋಜನೆ ಅಂತ ಜಾರಿಗೆ ಮಾಡಿ ಎಲ್ಲಿ ಕೆಲಸ ಸಿಗೋದಿಲ್ವೋ, ಆರ್ಥಿಕವಾಗಿ ಎಲ್ಲಿ ಹಿಂದುಳಿದಿದೆ ಅಂಥ ಪ್ರದೇಶದಲ್ಲಿ ಏನಾದರೂ ಮಾಡಿ ವರ್ಷಕ್ಕೆ 150 ದಿನ ಕೆಲಸ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಸ್ಕೀಮ್ ಅಂತ ಜಾರಿಗೆ ತಂದಂಥವರು. ಇದೆಯಾ ಎಲ್ಲಿಂದ ಕಾಣಿಸ್ತೀವಿ ನಾನು ಬೇಡ ಅಂತ ಹೇಳ್ತಾ ಇದು ಯೋಜನೆ ಅಧ್ಯಕ್ಷ